ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಈಗಾಗಲೇ ಕೌಂಟ್ಡೌನ್ ಶುರುವಾಗಿದೆ. ಚುನಾವಣೆಗಾಗಿ ಅಧಿಕಾರಿಗಳಿಂದ ಭರ್ಜರಿ ಸಿದ್ಧತೆ ನಡೆಸಲಾಗಿದ್ದು, ಎಲೆಕ್ಷನ್ ಕಿಟ್ಗಳೊಂದಿಗೆ ಮಸ್ಟರಿಂಗ್ ಸೆಂಟರ್ಗಳಿಂದ ಪೂರ್ವ ನಿಯೋಜಿತ ಮತಗಟ್ಟೆಗಳಿಗೆ ಚುನಾವಣಾ ಅಧಿಕಾರಿಗಳು ತೆರಳಿದ್ದಾರೆ. ಬೆಂಗಳೂರಿನಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಮಂಜುನಾಥ್ ಪ್ರಸಾದ್ ಅಂತಿಮ ಹಂತದ ಸಿದ್ಧತೆ ಕುರಿತು ಪರಿಶೀಲನೆ ನಡೆಸಿದರು. ಚುನಾವಣೆ ಬಳಿಕ ಸುಮಲತಾ ಅಂಬರೀಶ್ ಸಿಂಗಾಪುರಕ್ಕೆ ಹೋಗ್ತಾರೆ. ಈಗಾಗಲೇ ಏರ್ ಟಿಕೆಟ್ ಕೂಡ ಬುಕ್ ಆಗಿದೆ ಅನ್ನೋ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲ, ಸುಮಲತಾ ಹಾಗೂ ಪುತ್ರ ಅಭಿಷೇಕ್ ಹೆಸರಲ್ಲಿ ಫೇಕ್ ಟಿಕೆಟ್ ಸಹ ರೆಡಿ ಮಾಡಿದ್ದು, ಇಂಥವರಿಗೆ ವೋಟ್ ಹಾಕ್ತೀರಾ? ಅದರ ಬದಲು ಸದಾ ಜನರ ಜೊತೆಗಿರೋ ನಿಖಿಲ್ಗೆ ನಿಮ್ಮ ಮತ ನೀಡಿ ಎಂಬ ಸಂದೇಶ ರವಾನೆಯಾಗ್ತಾ ಇದೆ. ಇದು ಸುಮಲತಾ ವಿರೋಧಿಗಳ ಮತ್ತೊಂದು ಕುತಂತ್ರ ಅಂತಲೂ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲಿದ್ದ 1.20 ಲಕ್ಷ ರೂಪಾಯಿಯನ್ನ ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಹೊಳೆನರಸೀಪುರದ ಚೆನ್ನಂಬಿಕಾ ಚಿತ್ರಮಂದಿರ ಮುಂಭಾಗ ಕಾರು ತಪಾಸಣೆ ಮಾಡಿದಾಗ ಈ ಮೊತ್ತ ಸಿಕ್ಕಿದ್ದು, ಚಾಲಕ ಚಂದ್ರಯ್ಯ ಮತ್ತು ರವಿ ಎಂಬುವರ ವಿರುದ್ಧ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. 2019ರ ಲೋಕಸಭಾ ಚುನಾವಣೆ ಹಿನ್ನೆಲೆ ಶಾಸಕ ರಮೇಶ್ ಜಾರಕಿಹೊಳಿ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇಂದು ಬೆಳಗಾವಿಯ ಗೋಕಾಕ್ ನಿವಾಸದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದು, ಸಭೆ ಬಳಿಕ ತಮ್ಮ ನಿರ್ಧಾರವನ್ನ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಯಾವುದೇ ಬೆಂಬಲ ನೀಡೋದಿಲ್ಲ ಅಂತ ಸಭೆ ಬಳಿಕ ಅಧಿಕೃತವಾಗಿ ಘೋಷಿಸಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಇದೀಗ ಎಲ್ಲ ದೇವಸ್ಥಾನ ಮತ್ತು ದೇವರು ನೆನಪಾಗ್ತಾ ಇವೆ. ಸಂಕಟ ಬಂದಾಗ ವೆಂಕಟರಮಣ ಅಂತಿದ್ದಾರೆ ಅಂತ ಕಲಬುರಗಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ವ್ಯಂಗ್ಯವಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಖರ್ಗೆ ಹಿಂದೆ ಎಂದೂ ಕೂಡ ದೇವಸ್ಥಾನಕ್ಕೆ ಹೋದವರಲ್ಲ. ರಾಷ್ಟ್ರ ನಾಯಕರು ಅಂತಾರೆ, ಕಲಬುರಗಿ ಬಿಟ್ಟು ಬೇರೆ ಎಲ್ಲಿಯೂ ಹೋಗ್ತಾ ಇಲ್ಲ. ಸೋಲಿನ ಭಯದಿಂದ ಕ್ಷೇತ್ರದಲ್ಲಿಯೇ ಇದ್ದಾರೆ ಅಂತ ಉಮೇಶ್ ಜಾಧವ್ ಹೇಳಿದ್ದಾರೆ. ನಾನು ಭಾರತದ ಪ್ರಧಾನಿಯಂತೆ ಇಲ್ಲಿ ಬಂದು ಸುಳ್ಳು ಹೇಳಿ ಹೋಗಲ್ಲ. ಯಾಕಂದ್ರೆ ನಾನು ನಿಮ್ಮ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನ ಗೌರವಿಸುತ್ತೇನೆ ಅಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ. ತಮ್ಮ ಎರಡನೇ ಕ್ಷೇತ್ರವಾದ ಕೇರಳದ ವೈನಾಡಿನಲ್ಲಿ ನಡೆದ ಸಮಾವೇಶದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ, ನನಗೆ ನಿಮ್ಮೊಂದಿಗೆ ಕೇವಲ 2 ತಿಂಗಳ ಸಂಬಂಧ ಬೇಡ, ಬದಲಿಗೆ ಜೀವನ ಪರ್ಯಂತ ಉಳಿಯುವ ಸಂಬಂಧ ಬೇಕು ಎಂದಿದ್ದಾರೆ. ಭಾರತದ ಬ್ಯಾಂಕುಗಳಿಗೆ ನಾನು 100ಕ್ಕೆ 100ರಷ್ಟು ಸಾಲ ಮನ್ನಾ ವಾಪಸ್ ನೀಡಲು ತಯಾರಾಗಿದ್ದೇನೆ ಅಂತ ಉದ್ಯಮಿ ವಿಜಯ್ ಮಲ್ಯ ಮತ್ತೆ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಮಲ್ಯ, ನನ್ನ ಎಲ್ಲಾ ಸಾಲವನ್ನ ತೀರಿಸಲು ನಾನು ತಯಾರಾಗಿದ್ದೇನೆ ಅಂತ ಪ್ರತಿ ಸಲ ಹೇಳ್ತಾನೆ ಇದ್ದೀನಿ. ಆದರೂ ಮಾಧ್ಯಮಗಳು ನನ್ನನ್ನ ಓಡಿ ಹೋದವನು, ತಲೆಮರೆಸಿಕೊಂಡವನು ಅಂತ ಬಣ್ಣಿಸುತ್ತಲೇವೆ. ನಾನು ಲಂಡನ್ ಜೈಲಿನಲ್ಲಿರಲಿ ಅಥವಾ ಭಾರತದ ಜೈಲಿನಲ್ಲಿಯೇ ಇರಲಿ, ಸಾಲ ತೀರಿಸಲು ರೆಡಿ ಇದ್ದರೂ ಬ್ಯಾಂಕ್ಗಳು ತೆಗೆದುಕೊಳ್ಳಲು ಸಜ್ಜಾಗ್ತಾ ಇಲ್ಲ ಏಕೆ ಅಂತ ಪ್ರಶ್ನಿಸಿದ್ದಾರೆ. ತಮಿಳುನಾಡು ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಈಗಾಗಲೇ ವೆಲ್ಲೂರು ಲೋಕಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ರದ್ದುಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಎಐಎಡಿಎಂಕೆ ಪಾರ್ಟಿ ಮಾಜಿ ಶಾಸಕರೊಬ್ಬರು ಬಹಿರಂಗವಾಗಿ ಮತದಾರರಿಗೆ ಹಣ ಹಂಚುವ ಬಗ್ಗೆ ಚರ್ಚೆ ನಡೆಸುತ್ತಿರುವ ವಿಡಿಯೋ ಬಯಲಾಗಿದೆ. ವನಿಯಾಂಬದಿ ಕ್ಷೇತ್ರದ ಮಾಜಿ ಎಂಎಲ್ಎ ಕೆವಿ ಸಂಪತ್ ಕುಮಾರ್ ಪ್ರತಿ ಮತದಾರರಿಗೆ 500 ರೂಪಾಯಿ ನೀಡುವಂತೆ ತಮ್ಮ ಕಾರ್ಯಕರ್ತರಿಗೆ ಬಹಿರಂಗವಾಗಿ ಸಲಹೆ ನೀಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಸದ್ಯ ಚುನಾವಣಾ ಕಣದಲ್ಲಿ ಮಂಡ್ಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು, ನಾಳೆ ಮತದಾನ ನಡೆಯಲಿದೆ. ಈ ನಡುವೆ ತಿಥಿ ಚಿತ್ರದ ಪಾತ್ರಧಾರಿ ನಟ ಸೆಂಚುರಿ ಗೌಡ ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರ 9ನೇ ಅದ್ಭುತ ಮುಂದಿನ ತಿಂಗಳು ಬಿಡುಗಡೆಗೆ ಸಿದ್ಧವಾಗಿದ್ದು, ಈ ಟೀಮ್ ಥೇಟ್ ಎಲೆಕ್ಷನ್ ಶೈಲಿಯಲ್ಲೇ ಪ್ರಚಾರ ಆರಂಭಿಸಿದೆ. ಪಕ್ಷಗಳ ಭಿತ್ತಿಪತ್ರದಂತೆ ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡಿದೆ. ಆಸ್ಕರ್ ಚಿಹ್ನೆಯಿಂದ ಚುನಾವಣೆಗೆ ಸೆಂಚುರಿ ಗೌಡ ನಿಂತಿದ್ದು, ಆಸ್ಕರ್ ಗುರುತಿಗೆ ಮತ, ಮಂಡ್ಯಕ್ಕೆ ಹಿತ ಅಂತ ಬರೆಯಲಾಗಿದೆ. ಅಲ್ಲದೆ ಬಾಂಡ್ ಸ್ಟೈಲ್ನಲ್ಲಿ ಕ್ರಮ ಸಂಖ್ಯೆಯನ್ನ 007 ಎಂದು ಇಟ್ಟುಕೊಂಡಿದ್ದಾರೆ. ಇತ್ತೀಚೆಗೆ ಭಾರೀ ಬೆಂಕಿ ಅವಘಡಕ್ಕೆ ಪ್ಯಾರಿಸ್ನಲ್ಲಿರುವ 850 ವರ್ಷಗಳ ಐತಿಹಾಸಿಕ ನೋಟ್ರೆಡೇಮ್ ಕ್ಯಾಥೆಡ್ರಲ್ ಚರ್ಚ್ ಆಹುತಿಯಾಗಿತ್ತು. ನಟಿ ಪಾರಲ್ ಮುಂಬರೋ ಬಟರ್ಫ್ಲೈ ಚಿತ್ರದ ಚಿತ್ರೀಕರಣ ಕೂಡ ಪ್ಯಾರಿಸ್ನಲ್ಲಿ ನಡೆದಿದ್ದು, ಅಲ್ಲಿನ ಚರ್ಚ್ ಮುಂದೆ ತಾವು ನಿಂತಿರೋ ಹಳೆ ಫೋಟೋ ಅಪ್ಲೋಡ್ ಮಾಡಿ ನೋವಿನಿಂದ ನುಡಿದಿದ್ದಾರೆ. ನೋಟ್ರೆಡೇಮ್ ಐಫೆಲ್ ಟವರ್ ಪ್ರಮುಖವಾಗಿ ಪ್ಯಾರಿಸ್ನ ಪ್ರತಿನಿಧಿಸುತ್ತೆ. ಇದನ್ನ ನೋಡೋಕೆ ತುಂಬಾ ನೋವಾಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ.